ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಡಿಯೋದಲ್ಲಿ ನಾವು ಪಟಾಕಿಗಳಿಂದ ಆಗುವ ಅಡ್ಡ ಪರಿಣಾಮಗಳು ಏನಂತ ತಿಳ್ಕೊಳ್ಳೋಣ. ಸೊ ಪಟಾಕಿಗಳನ್ನ ನಾವು ಯಾವಾಗ ಅಂಟಿಸ್ತೀವಿ ಅಪ್ಪ ಅಂತಂದರೆ ದೀಪಾವಳಿ ಹಬ್ಬದಲ್ಲಿ ಅಂಟಿಸ್ತೀವಿ ಅಲ್ವಾ. ಸೊ ನಾವು ಪಟಾಕಿಗಳನ್ನ ದೀಪಾವಳಿ ಹಬ್ಬದಲ್ಲಿ ಹೊಡೆದು ಆಚರಿಸ್ತೀವಲ್ಲ, ಸೊ ಅದರಿಂದ ಏನೇನು ಅಡ್ಡ ಪರಿಣಾಮಗಳು ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈ ಎಲ್ಲ ಅಡ್ಡ ಪರಿಣಾಮಗಳು ಕೆಲವರಿಗೆ ಗೊತ್ತೇ ಇರುತ್ತೆ, ಆದ್ರೂ ಸೊ ಪಟಾಕಿಗಳನ್ನ ಹೊಡೆದು ಹಬ್ಬನ ಆಚರಿಸ್ತಾರೆ. ನಾನು ಹೇಳೋದೇನಪ್ಪ ಅಂತಂತಂದರೆ, ನಾವು ಏನೇನೆಲ್ಲ ಇವತ್ತು ಮಾಡ್ತಾ ಇದ್ದೀವಿ, ಮುಂದೊಂದು ದಿನ ನಾವು ಅದರಿಂದ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಅಲ್ವಾ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಪಟಾಕಿಗಳನ್ನ ನಾವು ಯಾಕೆ ಹೊಡಿತೀವಿ ಅಂದರೆ ಅದರಿಂದ ಸೌಂಡ್ ಬರುತ್ತೆ, ಸೊ ಅದರಿಂದ ಬೆಂಕಿ ಬರುತ್ತೆ. ಸೊ ಈ ಕಾರಣದಿಂದ ಅದು ನೋಡಿ ನಮಗೆ ಖುಷಿ ಸಿಗುತ್ತೆ ಅನ್ನೋ ಕಾರಣದಿಂದ ನಾವು ಹಚ್ತೀವಲ್ವಾ. ಸೊ ನೀವು ತಿಳ್ಕೊಳ್ಳಿ, ಪಟಾಕಿಗಳನ್ನ ಹಚ್ಚೋದ್ರಿಂದ ಎಷ್ಟು ನಮಗೆ ಆನಂದ ಸಿಗುತ್ತೋ ಅದರಿಂದ 2 ಪಟ್ಟು ಅಷ್ಟು ನಮಗೆ ದುಷ್ಪರಿಣಾಮಗಳೇ ಇವೆ. ಸೊ ಇವಾಗ ಅದನ್ನೆಲ್ಲ ಏನೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಟಾಕಿಗಳಿಂದ ಆಗುವ ದುಷ್ಪರಿಣಾಮಗಳಲ್ಲಿ ಮೊದಲನೇದಾಗಿ ಏನಾಗುತ್ತಪ್ಪ ಅಂತಂದರೆ ನಾಯ್ಸ್ ಪೊಲ್ಯೂಷನ್, ಅಂದರೆ ಶಬ್ದ ಮಾಲಿನ್ಯ ಆಗುತ್ತೆ. ಸೊ ನೀವು ನೋಡಿರ್ಬೋದು, ನಾವು ಪಟಾಕಿಗಳನ್ನ ಹಚ್ತಾ ಇದ್ದಾಗ ಯಾವ ರೇಂಜಿಗೆ ಸೌಂಡ್ ಬರುತ್ತೆ ಅನ್ನೋದನ್ನ ನೀವು ನೋಡಿರ್ತೀರ. ಸೊ ಪಟಾಕಿಗಳನ್ನ ಹಚ್ಬೇಕಾದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾವು ಸ್ಕೈ ಶಾಟ್ಸ್ ನೋಡಿರ್ತೀರಲ್ಲ, ಸ್ಕೈ ಶಾಟ್ಸ್ ಬಂದು ನಾವು ಭೂಮಿ ಮೇಲೆ ಹಚ್ಚಿದ್ರೆ ಮೇಲ್ಗಡೆ ಹೋಗಿ ಅದು ಬ್ಲಾಸ್ಟ್ ಆಗಿ ಕಾಣುತ್ತದೆ. ಆದರೆ ಅಲ್ಲಿ ಯಾವ ರೇಂಜಿಗೆ ಸೌಂಡ್ ಮಾಡುತ್ತೆ ಮೇಲ್ಗಡೆ, ಅದು ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಸ್ಕೈ ಶಾಟ್ಸ್ ಏನಾದರೂ ಭೂಮಿ ಮೇಲೆ ಇದ್ದಿದ್ದರೆ ಯಾವ ರೇಂಜಿಗೆ, ಅಥವಾ ಭೂಮಿ ಮೇಲೆ ಹೊಡೆದಿದ್ದರೆ ಯಾವ ರೇಂಜಿಗೆ ಅದು ಸೌಂಡ್ ಆಗ್ಬೋದಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದರಿಂದ ಮೇನ್ ಆಗೋದೇನೆಂದರೆ, ಪಟಾಕಿಗಳಿಂದ ಆಗುವ ಅಡ್ಡ ಪರಿಣಾಮಗಳಲ್ಲಿ ದುಷ್ಪರಿಣಾಮಗಳಲ್ಲಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ಹೇಳೋದಂದರೆ ಶಬ್ದ ಮಾಲಿನ್ಯ. ಇದರಿಂದ ಪಾಪ ನಾಯಿಗಳು, ಅಂದರೆ ಪ್ರಾಣಿಗಳಿಗಂತೂ ಹಿಂಸೆ ಅಂದರೆ ಹಿಂಸೆ. ಪ್ರಾಣಿಗಳು ಯಾವ ರೇಂಜಿಗೆ ಹಿಂಸೆ ಪಡ್ತಾ ಇರ್ತವೆ ಅಂದರೆ, ಏನಕ್ಕಾದರೂ ನಾವು ಹುಟ್ಟುಬಿಟ್ಟಿದ್ದೀವಪ್ಪ ಅನ್ನೋ ಥರ ಹಿಂಸೆ ಪಡ್ತಾ ಇರ್ತೇವೆ. ಉದಾಹರಣೆಗೆ ನಾಯಿಗಳಿದೆ, ನಮ್ಮ ಫ್ಯಾಮಿಲಿಗಳಲ್ಲಿ 2 ನಾಯಿ ಇದೆ. ಯಾವ ರೇಂಜಿಗೆ ಒಳಗಡೆ ಮಂಚದ ಕೆಳಗೆ ಹೋಗಿ ಅದು ಔಸ್ಕೊಂಡು ಕೂತಿರುತ್ತಪ್ಪ ಅಂತಂದರೆ ನೋಡಿದ್ರೆ ಅಯ್ಯೋ ಅಂತ ಅನಿಸುತ್ತೆ. ಸೊ ನಾವು ಸಾಕು ಪ್ರಾಣಿಗಳು, ಸೊ ಮನೇಲಿ ಸಾಕ್ತಾ ಇದ್ದೀವಿ, ಓಕೆ, ಆ ಪ್ರಾಣಿಗಳನ್ನ ನಾವು ಹೆಂಗೋ ಒಳಗಡೆ ಮುಚ್ಚಿಕ್ಕಿ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಬೀದಿಯಲ್ಲಿ ಇರುವಂಥ ಪ್ರಾಣಿಗಳು, ಬೀದಿ ನಾಯಿಗಳಾಗಿರ್ಬೋದು, ಅವೆಲ್ಲ ಯಾವುದಾದ್ರೂ ಕಾರಡಿ ಹೋಗಿ ಅಂದರೆ ಒಳಗಡೆ ಅವ್ರ ಪ್ರಾಣ ಉಳಿಸ್ಕೋಬೇಕು, ಸಿಕ್ಕಾಪಟ್ಟೆ ಭಯ ಪಟ್ಕೊಂಡು ಒಳಗಡೆ ಕೂತಿರುತ್ತೆ, ಅಂದರೆ ಕಾರ್ ಕೆಳಗಡೆ ಹೋಗಿ ಕೂತ್ಕೊಂಡಿರುತ್ತೆ. ಸೊ ಆದ್ದರಿಂದ ನಾನು ಹೇಳೋದೇನಪ್ಪ ಅಂತಂದರೆ, ಪಟಾಕಿಗಳನ್ನ ಅಂಟಿಸಬಾರ್ದು ಅಂತ ಏನಿಲ್ಲ, ಆದರೆ ಅದರಿಂದ ತುಂಬ ದುಷ್ಪರಿಣಾಮಗಳೇ ಆಗ್ತಾಯಿದೆ. ನಾವು ಅರ್ಥ ಮಾಡ್ಕೋಬೇಕಾಯ್ತು. ಇವಾಗ ನಾಯ್ಸ್ ಪೊಲ್ಯೂಷನ್ ಒಂದಾಯಿತು, ಇನ್ನೊಂದೇನಪ್ಪ ಅಂತಂದರೆ ಏರ್ ಪೊಲ್ಯೂಷನ್ ಆಗುತ್ತೆ. ಸ್ಮೆಲ್ಲೆಲ್ಲ ವಿಚಿತ್ರ ಸ್ಮೆಲ್ಗಳು ಬರುತ್ತೆ. ಸೊ ಆ ಸ್ಮೆಲ್ಗಳನ್ನೆಲ್ಲ ತಗೊಂಡು ಅದರಿಂದ ಏನಾಗುತ್ತೆ, ಅದರಿಂದ ಪ್ರಾಣಿಗಳಿಗಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆಲ್ಲ ಸೊ ಅವರ ಶ್ವಾಸಕೋಶದ ಮೇಲೆ ಡೈರೆಕ್ಟಾಗಿ ಎಫೆಕ್ಟು ಬೀಳುತ್ತೆ. ಇವತ್ತಾಗದೇ ಇರ್ಬೋದು, ನಾನು ಎಲ್ಲರಿಗೂ ಹೇಳ್ತಾ ಇರೋದು ಒಂದು ಮಾತೇನೆಂದರೆ, ಇಲ್ಲ ಬಿಡು, ಇವತ್ತಾಗದೇ ಇರ್ಬೋದು, ನಾವು ಕನ್ಸ್ಯೂಮ್ ಮಾಡ್ತಾ ಇರೋದೇ ಆಲ್ರೆಡಿ ಪೊಲ್ಯೂಟೆಡ್ ಏರ್. ಸೊ ಆ ಕಾರಣದಿಂದ ಇನ್ನೊಂದು ಕಾರಣ ಏನಪ್ಪ ಅಂದರೆ ಏರ್ ಪೊಲ್ಯೂಷನ್ ಆಗುತ್ತೆ. ಇನ್ನೊಂದು ಕಾರಣ ಏನಪ್ಪ ಅಂದರೆ ಚರ್ಮದ ಸೋಂಕುಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಹೇಗಪ್ಪ ಅಂದರೆ, ನಮ್ಮ ಬಾಡಿ ಆಗಿರೋದೇ ಎಲ್ಲ ಟಿಶ್ಯೂಗಳಿಂದ. ಸೊ ನಮ್ಮ ಟಿಶ್ಯೂ ಎಷ್ಟು ಸಾಫ್ಟ್ ಅಂತಂತಂದರೆ ಅದಕ್ಕೆ ಅಷ್ಟೊಂದು ಕೆಪಾಸಿಟಿ ಇರಲ್ಲ. ಸೊ ಅಷ್ಟೊಂದು ಕೆಪಾಸಿಟಿ ಇರಲ್ಲ, ಇದರಿಂದ ಅದು ಆ ಟಿಶ್ಯೂಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಆ ಡ್ಯಾಮೇಜ್ ಆದ ಟಿಶ್ಯೂಗಳಿಂದ ಚರ್ಮ ರೋಗಗಳು ಕಾಣಿಕೊಳ್ಳುತ್ತೆ. ಮಕ್ಕಳಿಗಂತೂ ಚಿಕ್ಕ ಮಕ್ಕಳ ಕೈಯಲ್ಲಿ ಪಟಾಕಿಗಳೆಲ್ಲ ಕೊಟ್ಬಿಟ್ಟಿರ್ತೀರ, ಆ ಚಿಕ್ಕ ಮಕ್ಕಳಿಗೆ ಅದು ಆ ಇನ್ಫೆಕ್ಷನ್ನು ಈ ಇನ್ಫೆಕ್ಷನ್ಗಳಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಹೇಳ್ಬೋದು, ಇನ್ನೊಂದು ಕಾರಣ ಅಂತಂತಂದರೆ, ಈ ಪಟಾಕಿಗಳಿಂದ ಮೇನಾಗಿ ಆಗೋದು ಶ್ವಾಸಕೋಶದ ಮೇಲೆ. ಆವಾಗಲೇ ನಾನು ಹೇಳ್ದಂಗೆ ಶ್ವಾಸಕೋಶದ ಮೇಲಂತೂ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ನಾನು ಹೇಳೋದೇನಪ್ಪ ಅಂದರೆ, ಪಟಾಕಿನ ಯಾವ ರೇಂಜಿಗೆ ನಾವು ತಡೆಗಟ್ಬೋದು, ಸರ್ಕಾರ ಇದಕ್ಕೆ ಏನಾದರೂ ಅಂದರೆ ಪ್ಲ್ಯಾನ್ ಮಾಡ್ಬೋದಾ, ಪಟಾಕಿಗಳನ್ನ ಹಚ್ಚಲೇಬಾರ್ದು ಅಂತ ಏನಾದರೂ ಕ್ರಮ ಏನಾದರೂ ತಗೋಬೋದಾ ಅಂತ ನನ್ನ ಅನಿಸಿಕೆ. ಬಟ್ ನಾನು ಹೇಳೋದೇನೆಂದರೆ, ಒಂದು ಕುಟುಂಬಕ್ಕೆ ಇಂತಿಷ್ಟು ಯಾರಾದರೂ ಪರ್ಚೇಸ್ ಮಾಡ್ತಾರೆ ಅಂತಂದರೆ, ಒಂದು ಕುಟುಂಬಕ್ಕೆ ಇಂತಿಷ್ಟು ಪಟಾಕಿ ಹೊರತು ಜಾಸ್ತಿ ಪಟಾಕಿಯನ್ನು ನೀಡಬಾರ್ದು. ಅದೊಂದು ರೂಲ್ಸ್ ಬರ್ಬೋದೇನೋ ಮುಂದಿನ ದಿನಗಳಲ್ಲಿ. ಜಾಸ್ತಿ ಪೊಲ್ಯೂಷನ್ಸು ಅದು ಇದು ಇವಾಗ ಹೇಳಿದ ಕಾರಣಗಳೆಲ್ಲ ಮುಗಿದ ನಂತರ
ಆದ ನಂತರ ಅದರಿಂದ ಅನಾಹುತಗಳೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ಆ ಥರ ಒಂದು ರೂಲ್ ಬರ್ಬೋದೇನೋ ಅಟ್ಲೀಸ್ಟ್ ಕಡಿಮೆ ಮಾಡೋಕ್ಕೆ. ಸೊ ಪಟಾಕಿಗಳಿಂದ ಆಗೋ ದುಷ್ಪರಿಣಾಮಗಳು ಇನ್ನೂ ಇದ್ದಾವೆ ತುಂಬ. ಸೊ ಮಕ್ಕಳಿಗಾಯಿತು, ಇವಾಗ ಹಬ್ಬ ಆದ ನಂತರ 2 ದಿನಗಳಲ್ಲಿ ನೋಡಿ, ಹಬ್ಬ ಆದ ನಂತರ ಯಾರ್ಯಾರು ಕೈ ಸುಟ್ಕೊಂಡ್ರು, ಯಾರ್ಯಾರು ಬಾಯಿ ಸುಟ್ಕೊಂಡ್ರು, ಯಾರ್ಯಾರು ಪ್ರಾಣ ಹೋಯಿತು. ಇನ್ನೂ ನೀವು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಗಳು ನೋಡಿದ್ರೆ ಯಾವ್ಯಾವ ರೇಂಜಿಗೆ ಪಟಾಕಿ ಹೊಡಿತಾರಂದರೆ ಅವ್ರಿಗೆ ಪ್ರಾಣದ ಮೇಲೆ ಭಯನೇ ಇಲ್ಲ. ನಾವು ಇದರಿಂದ ಏನಾದರೂ ಅನಾಹುತ ಆಗ್ಬೋದು, ನಾನು ಕಿಂಗುರು, ನಾನು ಹಿಂಗೆ ಅಂತ ಹೇಳಿಕೊಂಡು ಕೂಡ ಪಟಾಕಿ ಹೊಡಿತಾ ಇರ್ತಾರೆ. ಸೊ ಇವಾಗ ನಾನು ಈ ವಿಡಿಯೋ ಮಾಡಬೇಕಾದ್ರೂ ಕೂಡ ಪಟಾಕಿ ಸೌಂಡ್ಗಳು ಕೆಲವು ಕಡೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕೇಳಿಸ್ಬೋದು. ನಾನು ನೋಡಿನೇ ಈ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಸೌಂಡ್ ಬರ್ತಾಯಿದೆ ಅನ್ನೋ ಕಾರಣಕ್ಕೇ ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂದರೆ, ಹೊಡೀರಿ, ಪಟಾಕಿನ ಹೊಡಿಬೇಡ್ರಿ ಅಂತೆಲ್ಲ ನಿಮ್ಮ ದುಡ್ಡು, ನಿಮ್ಮ ಇಷ್ಟ, ನಾವೇನು ಹೇಳೋಕ್ಕಾಗಲ್ಲ. ಅಂದರೆ ನನಗೆ ಅನಿಸಿದಂದರೆ ಕಡಿಮೆ ಹೊಡೀರಿ ಆದಷ್ಟು. ಆಮೇಲೆ ಅದಕ್ಕೆ ಏನು ಪ್ರಿಕಾಷನ್ಸ್ ಬೇಕು ಅದನ್ನು ತೊಗೊಂಡು ಹೊಡೀರಿ. ಆದಷ್ಟು ಸ್ವಲ್ಪ ಸೌಂಡು ಕಡಿಮೆ ಬರೋದು, ಬೆಂಕಿ ಕಡಿಮೆ ಬರೋವಂಥ ಪಟಾಕಿಗಳನ್ನ ಹಚ್ಚಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ವೀಡಿಯೋಗಳನ್ನ ಮಾಡಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.